ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ನಮ್ಮದು ಸೆಕೆಂಡ್ ಡೇ ಟ್ರಿಪ್ ಆಗಿರುತ್ತೆ. ಪೂರಿ ಜಗನ್ನಾಥ ಟೆಂಪಲಿಂದ ಕೊನಾರ್ಕ್ಗೆ ಹೋಗೋ ಟೈಮಲ್ಲಿ ಅಂದರೆ ಆನ್ ದ ವೇನೆ ಇದು ರಾಮಚಂಡಿ ದೇವಸ್ಥಾನ ಹಾಗೆ ಚಂದ್ರಭಾಗ ಬೀಚ್ ಸಿಗುತ್ತೆ. ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ರಾಮಚಂಡಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಹಾಗೆ ಯಾರೆಲ್ಲ ಪೂರಿ ಬೀಚ್ ಹೋಗೋಕ್ಕಾಗಿಲ್ಲ ಮತ್ತು ಅಲ್ಲಿ ಎಂಜಾಯ್ ಮಾಡೋಕ್ಕಾಗಿಲ್ಲ ಮತ್ತು ಕ್ಯಾಮೆಲ್ ರೈಡ್ ಎಲ್ಲ ಮಾಡೋಕ್ಕಾಗಿಲ್ಲ ಅಂದವರು ಇಲ್ಲಿ ಚಂದ್ರಭಾಗ ಬೀಚಲ್ಲಿ ಎಲ್ಲ ಇದೆ. ಕ್ಯಾಮೆಲ್ ರೈಡ್ ಇದೆ, ಎಲ್ಲ ಇದೆ. ನೀವು ಬೇಕಾದ್ರೆ ಇಲ್ಲಿ ಎಂಜಾಯ್ ಮಾಡಿಕೊಂಡು ಆಮೇಲೆ ಕೊನಾರ್ಕ್ ಹೋಗ್ಬೋದು. ನಾವು ಪೂರಿ ಬಂದು ಒಂದು 10 ಗಂಟೆ ಅಷ್ಟೊತ್ತಿಗೆ ಚೆಕ್ಔಟ್ ಮಾಡಿದ್ವಿ ರೂಮ್ನ. ಚೆಕ್ಔಟ್ ಮಾಡಿ ಅಲ್ಲಿಂದ ಪೂರಿಯಿಂದ ನಾವು ಕೊನಾರ್ಕ್ಗೆ ಬರೋ ಅಷ್ಟೊತ್ತಿಗೆ 12 ಗಂಟೆ ಆಯಿತು. ಅಂದರೆ 10 ಗಂಟೆ ಬಿಟ್ಟಿದ್ದಕ್ಕೆ 12 ಗಂಟೆ ಆಯಿತು. 2 ಅವರ್ಸ್ ಬೇಕಾಗುತ್ತೆ. ಮಧ್ಯದಲ್ಲಿ ನಾವು ರಾಮಚಂಡಿ ದೇವಸ್ಥಾನಕ್ಕೆ ಇಳಿದಿದ್ವಿ ಮತ್ತು ಅಲ್ಲಿ ಚಂದ್ರಭಾಗ ಬೀಚ್ಗೂ ಕೂಡ ಇಳಿದಿದ್ವಿ. ಬಟ್ ನೀರಿಗೆ ಇಳಿಲಿಲ್ಲ ಅಷ್ಟೇ, ಯಾಕಂದರೆ ನಾವು ಆಲ್ರೆಡಿ ಪೂರಿ ಬೀಚಲ್ಲಿ ಎಂಜಾಯ್ ಮಾಡಿದ್ವಿ. ಮತ್ತು ಇಲ್ಲಿ ಕೊನಾರ್ಕ್ಗೆ ಹೋಗೋ ಟೈಮಲ್ಲಿ ಅಲ್ಲಿ ಎಂಟ್ರೆನ್ಸ್ ಟಿಕೆಟ್ ಇದೆ, ನೀವು ನೋಡಿದ್ರಲ್ಲ, ಅಲ್ಲಿ ಎಂಟ್ರೆನ್ಸ್ ಟಿಕೆಟ್ ತೊಗೊಂಡು ಆಮೇಲೆ ನೀವು ಹೋಗಬೇಕಾಗತ್ತೆ. ಮತ್ತು 2 ಅವರ್ಸ್ ಆಯಿತು ಪೂರಿಯಿಂದ ಕೊನಾರ್ಕ್ಗೆ ಹೋಗೋಕ್ಕೆ. ಮತ್ತು ನಮಗೆ ಡ್ರೈವರ್ ಹೇಳಿದ್ರು ನಿಮಗೆ ಒಂದು 2 ಅವರ್ಸ್ ಕೊಡ್ತೀವಿ, ನೀವು ಅದು ಸೂರ್ಯನಾರಾಯಣ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದುಬಿಡಬೇಕು ಅಂತ. ಬಟ್ ನಂಗೆ ಆ 2 ಅವರ್ಸ್ ಸಾಕಾಯ್ತಾ ಅಂತ ಅವ್ರು ಹೇಳ್ದಾಗ ಅನಿಸ್ತು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಸಾಕಷ್ಟು ಟೈಮ್ ಇತ್ತು. ಅವ್ರು ಏನು 2 ಅವರ್ಸ್ ಕೊಟ್ಟಿದ್ದು ಅದಕ್ಕಿಂತ ಮುಂಚೆನೇ ನಾವು ಬಂದುಬಿಟ್ವಿ. ಮತ್ತು ಸ್ವಲ್ಪ ಅಲ್ಲಿ ಸುತ್ತಾಡಿ ಕೂಡ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಸೂರ್ಯನಾರಾಯಣ ದೇವಸ್ಥಾನ ಎಲ್ಲ ಚೆನ್ನಾಗಿ ನೋಡ್ತಾ ಕೂತಿದ್ವಿ. ಮತ್ತು ಇಲ್ಲಿ ಪೂರಿಗೆ ಹೋದವರು ಕೊನಾರ್ಕು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಲೈಫ್ ಟೈಮಲ್ಲಿ ಇಂಥ ದೇವಸ್ಥಾನಗಳನ್ನೆಲ್ಲ ಸಾಧ್ಯವಾದರೆ ನೋಡಲೇಬೇಕು ಅಂತ ನನ್ನ ಅನಿಸಿಕೆ. ಫ್ರೆಂಡ್ಸ್, ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾವು ಜಗನ್ನಾಥ ಟೆಂಪಲ್ ಹತ್ರನೇ ಸುಮಾರು ಟ್ರಾವೆಲ್ಸ್ ಎಲ್ಲ ಇದೆ. ಅಲ್ಲಿ ಹೋಗಿ ಮಾರನೇ ದಿನಕ್ಕೆ ನಾವು ಪ್ಲ್ಯಾನ್ ಮಾಡಿ ಟ್ಯಾಕ್ಸಿ ಬುಕ್ ಮಾಡಿದ್ವಿ. ಸುಮಾರು ಟ್ರಾವೆಲ್ಸ್ ಇದೆ, ನೀವು ಬೇಕಾದ್ರೆ ಅಲ್ಲಿ ಹೋಗಿ ಬುಕ್ ಮಾಡ್ಕೋಬೋದು. ನಮಗೆ ಅವರು ಒಂದು ದಿನಕ್ಕೆ 2000 ಚಾರ್ಜ್ ಮಾಡಿದರು. ನಾನು ಯಾಕೆ ಪ್ರೈಸ್ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನಾನು ಕೂಡ ಅಲ್ಲಿ ಹೋದಾಗ ಹೊಸಬ್ಳಾಗಿದೆ. ಅದೇ ಥರ ನಂತರ ಯಾರಾದರೂ ಹೊಸಬ್ರಿದ್ರೆ ಒಂದು ಅಪ್ರಾಕ್ಸಿಮೇಟಾಗಿ ನಿಮಗೊಂದು ಐಡಿಯಾ ಸಿಗುತ್ತೆ ಅಂತ ನಾನು ಪ್ರೈಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಅವ್ರು ನಮಗೆ 2000 ಒಂದು ದಿನಕ್ಕೆ ಚಾರ್ಜ್ ಮಾಡಿದ್ರು. ಅದು ಹೇಗೆ ಅಂದರೆ, ಅವ್ರು 10 ಗಂಟೆಗೆ ನಮ್ಮನ್ನ ಪೂರಿಯಿಂದ ಪಿಕಪ್ ಮಾಡಿ ಮಧ್ಯದಲ್ಲಿ ರಾಮಚಂಡಿ ದೇವಸ್ಥಾನ, ಚಂದ್ರಭಾಗ ಬೀಚು, ಕೊನಾರ್ಕ್, ಲಾಸ್ಟ್ ಡ್ರಾಪಿಂಗ್ ಪಾಯಿಂಟ್ ಬಂದು ಭುವನೇಶ್ವರ್ ರೈಲ್ವೆ ಸ್ಟೇಷನ್ ಆಗಿತ್ತು. ಈ ಥರ ಈ ಥರ ಪ್ಯಾಕೇಜ್ ತೊಗೊಂಡಿದ್ವಿ ನಾವು. ಸೊ ಅವರು ಹಾಗಾಗಿ 2000 ಚಾರ್ಜ್ ಮಾಡಿದರು. ಬಟ್ ನಮ್ಗೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ನಮ್ಮನ್ನ ಕರ್ಕೊಂಡೋಗಿ ತೋರಿಸಿದ್ರು. ಮತ್ತು ನಾವು ಅಲ್ಲಿಗೆ ಊಟ ಮಾಡೋದಕ್ಕೆಲ್ಲ ಹೊಸಬ್ರಾಗಿರೋದ್ರಿಂದ ಅಲ್ಲಿ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಮಗೆ ಪ್ಯೂರ್ ವೆಜ್ ಬೇಕಾಗಿತ್ತು. ಸೊ ಅಲ್ಲೆಲ್ಲಿ ಸಿಗುತ್ತೆ ಅಂತ ಅವರೇ ನಮಗೆ ಗೈಡ್ ಮಾಡಿ ಅಲ್ಲಿ ಕರ್ಕೊಂಡೋಗಿ ಊಟ ಮಾಡಿಸಿ ಭುವನೇಶ್ವರ್ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿದ್ರು. ನಾನು ರೈಲ್ ಬುಕ್ ಮಾಡಿದ್ದು ಬಂದು 7 ಗಂಟೆಗೆ ಇತ್ತು. ಸೊ ನಮಗೆ ತುಂಬ ಟೈಮ್ ಇತ್ತು, ಗಡಿಬಿಡಿ ಆಗಿರಲಿಲ್ಲ. ಅಂದರೆ ನಮ್ಮ ಟ್ರಿಪ್ಗೂ ಅವತ್ತಿನ ದಿನ ಟ್ರಿಪ್ಗೂ ರೈಲ್ಗೂ ತುಂಬ ಗಡಿಬಿಡಿ ಆಗಿರಲಿಲ್ಲ. ಸಾಕಷ್ಟು ಟೈಮ್ ಇತ್ತು. 1.5 ಗಂಟೆ ಟೈಮ್ ನಾವು ರೈಲ್ವೆ ಸ್ಟೇಷನಲ್ಲೇ ಇದ್ವಿ. ಸೊ ನಮ್ಗೆ ಯಾವುದೇ ಥರ ತೊಂದರೆ ಆಗಲಿಲ್ಲ. ಲಾಸ್ಟ್ ಟೈಮ್ ನಾವು ಮಹಾರಾಷ್ಟ್ರಕ್ಕೆ ಹೋದಾಗ ಪಂಡ್ರಾಪುರದಲ್ಲೇ ದೇವಸ್ಥಾನ ಅಲ್ಲಿ ದರ್ಶನ ಮಾಡಿದ್ದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಅವತ್ತೇ ನಮಗೆ ರೈಲ್ ಇದ್ದಿರೋದ್ರಿಂದ ಸ್ವಲ್ಪ ಗಡಿಬಿಡಿ ಆಯಿತು. ಹಾಗಾಗಿ ನೀವು ನೋಡಿ ಪ್ಲ್ಯಾನ್ ಮಾಡ್ಕೊಳ್ಳಿ. ರೈಲಲ್ಲೆಲ್ಲ ಯಾರು ಬರ್ತೀರಾ ಅವರು. ನಾನು ಸಾಕಷ್ಟು ಇನ್ಫಾರ್ಮೇಷನ್ನು ಶೇರ್ ಮಾಡಿದ್ದೀನಿ. ಬೇರೆ ಏನಾದ್ರು ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಹಾಕಿ. ಏನಾದ್ರು ಕ್ವೈರೀಸ್ ಇದ್ದರೂ ಕೂಡ ಕಮೆಂಟ್ ಹಾಕಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಅದು ಒಡಿಸ್ಸಾ ಟ್ರಿಪ್ಪು. ಒಡಿಸ್ಸಾದಾಗೆ ನಿಮಗೆ 2 ದಿನ ಸಾಕು. ಅಲ್ಲಿ ಪೂರಿ ಜಗನ್ನಾಥ ಅವರೇ ಮೇಯ್ನು, ಅದು ಬಿಟ್ಟರೆ ಕೊನಾರ್ಕ್. ಸೊ ನನ್ನ ಪ್ರಕಾರ 2 ದಿನ ಸಾಕು. ಇನ್ನೂ ಏನಾದ್ರು ನೋಡೋದಿದ್ರೆ ದಯವಿಟ್ಟು ತಿಳಿಸಿ, ನಮಗೂ ಕೂಡ ತಿಳ್ಕೊತೀವಿ. ನೆಕ್ಸ್ಟ್ ಯಾವಾಗಲಾದ್ರು ಬೇಕಾದ್ರೆ ನೋಡೋಣ. ಆಮೇಲೆ ಇನ್ನೊಬ್ಬರು ಕ್ವಶನ್ ಕೇಳಿದರು, ಎಲೆಕ್ಟ್ರಿಕಲ್ ಕಿಟ್ಟಲ್ಲಿದೆಯಾ ಕಾಫಿ ಟೀ ಮಾಡ್ಕೊಳ್ಳೋಕ್ಕೆ ಅಂತ ಕೇಳಿದರು. ಅದು ರೂಮಲ್ಲಿ ಇಲ್ಲ ನಿಮಗೆ. ಮತ್ತು ನೀವು ಪುರುಷೋತ್ತಮ್ ಅಂದರೆ ನಾವು ಮಾಡಿದ್ದು ಬಂದು ಪುರುಷೋತ್ತಮ್ ಅಲ್ಲ.
ಸೊ ನಿಮ್ಗೆ ಅಲ್ಲೇ ಮೇಲ್ಗಡೆನೆ ಬೆಳಗ್ಗೆ ಅಂದರೆ ಟಿಫನ್ ಜೊತೆ ಕಾಫಿ ಟೀ ಮಿಲ್ಕ್ ಹಾಲಂತೂ ಇಷ್ಟು ದೊಡ್ಡ ಲೋಟದಲ್ಲಿ ಕೊಡ್ತಾರೆ, ಕುಡಿಲಿಕ್ಕೆ ಆಗಲ್ಲ. ಸೊ ನಿಮಗೆ ಮೇಲ್ಗಡೆನೇ ಸಿಗುತ್ತೆ. ನೀವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇಮಿಡಿಯೇಟಾಗಿ ಹೋಗಿ ನಿಮ್ಮ ಅಕಾಮಿಡೇಷನ್ ಮೇಲೆ ಕೂಡ ನೀವು ಬ್ರೇಕ್ಫಾಸ್ಟ್ ಮಾಡ್ಬೋದು. ಮತ್ತು ಮಧ್ಯಾಹ್ನ ಊಟ ಕೂಡ ಸಿಗುತ್ತೆ. ಬಟ್ ಅದು ಟೈಮಿಂಗ್ಸ್ ಮಾತ್ರನೇ, ಎಲ್ಲ ಟೈಮಲ್ಲೂ ನಿಮಗೆ ಸಿಗೋದಿಲ್ಲ. ಬೆಳಗ್ಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ಅಂತ ನೀವು ಹೋಗ್ತಿರಲ್ಲ ಅವತ್ತೇ ಎಲ್ಲ ನೋಡ್ಕೊಂಬಿಡಿ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಏನೇನು ಸಿಗುತ್ತೆ ಅಂತ. ಮತ್ತು ನಮಗೆ ಅವತ್ತು ಟಿಫನ್ನು 2 ಐಟಮು, ಒಂದು ಇಡ್ಲಿ, ಇನ್ನೊಂದು ಅವಲಕ್ಕಿ, ಆಮೇಲೆ ಪೂರಿ ಅಂತೂ ಕೆಲವೊಂದು ಸಲ ಸಿಗುತ್ತೆ, ಕೆಲವೊಂದು ಸಲ ಸಿಗಲ್ಲ. ಸೊ ಹಾಗಾಗಿ ಸರ್ ನಿಮಗೆ ಅಲ್ಲಿ ಕಾಫಿ ಟೀ ಮಾಡ್ಕೊಳ್ಳೋಕ್ಕೆ ರೂಮಲ್ಲಿ ಎಲೆಕ್ಟ್ರಿಕಲ್ ಕಿಟಲ್ ಇಲ್ಲ. ಬಟ್ ಹೊರಗಡೆ ಅಷ್ಟೊಂದು ಹೋಟೆಲ್ಸ್ ಎಲ್ಲ ಇರುತ್ತಲ್ಲ, ಸೊ ಅಲ್ಲಿ ನೀವು ಕುಡಿಬೋದು. ಮತ್ತು ದಯವಿಟ್ಟು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಅವರು ಇಬ್ಬರು ಕೇಳಿದ್ರಲ್ಲ ರೂಮ್ ಬುಕ್ ಮಾಡೋದು ಮತ್ತು ಎಲೆಕ್ಟ್ರಿಕಲ್ ಕಿಟಲ್ ಇದೆಯಾ ಅಂತ, ಅವರು ಸುಮಾರು ದಿನ ಆಗಿತ್ತು ಕ್ವಶನ್ ಕೇಳಿ. ನಾನು ಮೆಸೇಜಲ್ಲಿ ಬೇಡ ವಿಡಿಯೋನೇ ಮಾಡೋಣ ಅಂತ ಸ್ವಲ್ಪ ಲೇಟ್ ಆಯಿತು, ದಯವಿಟ್ಟು ಸಾರಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ.